ಮುಂದಿನ ರೂಪುರೇಷೆಗಳೇನಂತಂದ್ರೆ, ಒಂದು ವೇಳೆ ನಾವು ಕೇಳ್ತಾ ಇರುವಂತ ಒಂದು ಬೇಡಿಕೆಗಳನ್ನ ಈಡೇರಿಸದಿದ್ದಲ್ಲಿ 15 ದಿನದ ಸಮಯ ನಾವು ಚೀಫ್ ಜಸ್ಟಿಸ್ ಕೋರ್ಟು, DK ಸಿಂಗ್ ಅವ್ರ ಕೋರ್ಟು ಹಾಗೂ ಶೀಶಾನಂದ್ ಅವ್ರ ಕೋರ್ಟ್ನ ಬಾಯ್ಕಾಟ್ ಮಾಡ್ತೀವಿ. ಇದು ನಿರ್ಣಯ. 15 ದಿನದಲ್ಲಿ ನಮ್ಮ ಬೇಡಿಕೆ 15 ದಿನದಲ್ಲಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು. ಇಲ್ಲದೆ ಇದ್ರೆ ನಮ್ಮ ಹೋರಾಟ ಮುಂದುವರಿಯುತ್ತೆ. ಅಡ್ಮಿನಿಸ್ಟ್ರೇಷನ್ ಸರಿಯಾಗಿ ಟೋಟಲ್ ಕಂಟ್ರೋಲ್ ಇಲ್ಲ. ಈಗಿಂದಲ್ಲ, ನಾನೊಂದು 5-6 ವರ್ಷಗಳಿಂದ ನಾನು ನೋಡ್ತಾ ಇದ್ದೇನೆ, ಕೇಳ್ತಾ ಇದ್ದೇನೆ. ಅದು ರೀತಿಯಲ್ಲಿ ನಾವು ಹೇಳ್ತಿರೋ ನಿಜ. ಸಿವಿಲ್ ಕೋರ್ಟ್ಗಳಲ್ಲಿ ಜಡ್ಜ್ಗಳ ರಜೆ ಹಾಕಿದ್ದಾರೆ. ರಜೆ ಅವರು ಟ್ರೈನಿಂಗು ಇಲ್ಲದಿದ್ದರೆ ರಜೆ ಹಾಕಿದ್ದಾರೆ, ಅಥವಾ ಬೇರೆ ವಿಚಾರಗಳಲ್ಲಿ ಇಂಟ್ರೀಮ್ ಆರ್ಡರ್ಗಳನ್ನ, ಅಥವಾ ಆರ್ಡರ್ ಆಗಿರೋದು ಅಥವಾ ಇಂಟ್ರೀಮ್ ಆರ್ಡರ್ ಆಗೋದು ಪರಿಸ್ಥಿತಿ ಏನಾಗ್ತದೆ, ಅಪಾಯಿಂಟ್ ಮಾಡ್ಬೋದಲ್ಲ. ಅದು ಹೈಕೋರ್ಟ್ಗೆ ಎಕ್ಸ್ಕ್ಲೂಸಿವ್ ಪವರ್ಸ್ ಇದೆ. ಏನು ಸ್ಟೇಟ್ ಗೌರ್ಮೆಂಟ್ ಇಂದ ಪರ್ಮಿಷನ್ ತಗೊಂಡು ಏನು ಮಾಡುವಂತ ಅವಶ್ಯಕತೆ ಇಲ್ಲ. ಅದು ಯಾತಕ್ಕೆ ಮಾಡ್ತಾ ಇಲ್ಲ ಅಂದ್ರೆ, ಕಂಟ್ರೋಲ್ ಓವರ್ ದ ಅಡ್ಮಿನಿಸ್ಟ್ರೇಷನ್, ಬೋತ್ ದಿ ರನ್ನಿಂಗ್ ಆಫ್ ದ ಇನ್ಸ್ಟಿಟ್ಯೂಷನ್ ಆಸ್ ವೆಲ್ ಆಸ್ ದಿ ಅಪಾಯಿಂಟ್ಮೆಂಟ್ ಆಫ್ ಜಡ್ಜಸ್. ಅದು ಎಲ್ಲಿವರೆಗೆ ಮಾಡುವುದಿಲ್ಲ ಅಲ್ಲಿವರೆಗೆ ಆಪತ್ತಾಗ್ತದೆ. ಎರಡನೇದು, ನಾನು ಈಗಾಗಲೇ ಹೇಳಿದ್ದೇನೆ, ಸ್ಕ್ರೂಟನೈಸ್ ಮಾಡೋದರಲ್ಲಿ ಹುಡುಗರನ್ನ ಸ್ವಲ್ಪ ಬುದ್ಧಿವಂತಿಕೆ ತಿಳಿದವರನ್ನ ಅಲ್ಲಿ ಇಡಬೇಕು ಹೊರತು, ಬೇಕಾದ್ರೆ ಲಾ ಗ್ರಾಜ್ಯುಗಳು ಇದ್ದಾರೆ, ಆ ಲಾ ಗ್ರಾಜ್ಯುಯೇಟ್ಸ್ಗಳನ್ನು ಇಟ್ಟು ಅದು ಒಂದ್ಸತಿ ಕರೆಕ್ಷನ್ ಆದ್ಮೇಲೆ ಮತ್ತೆ ಪುನಃ ಅದನ್ನೇ ರಿಪೀಟ್ ಮಾಡ್ಕೊಂಡು ಹೋದ್ರೆ ಅದು ಮುಗಿಯುವುದು ಇಲ್ಲಿ. ಅದಕ್ಕಾಗಿ ಬಹಳಷ್ಟು ಜನರಿಗೆ ಬಹಳ ಡಿಸಪಾಯಿಂಟ್ ಆಗ್ತದೆ. ನಾವು ಈಗ ಬಹಳಷ್ಟು ಕೇಸ್ಗಳಲ್ಲಿ ಇಂಟ್ರೀಮ್ ಆರ್ಡರ್ ಆಗಿದೆ, ವೆಕೇಟ್ ಮಾಡಿಸಬೇಕು ಯಾವ್ದಾದ್ರು ಕಾರಣಗಳಿಂದ. ಇಲ್ಲದಿದ್ರೆ ಅದು ಮನೆಯೇ ಮಾರಾಟ ಆಗ್ತದೆ ಅಥವಾ ಬೇರೆ ಏನೋ ತಾಪದಾಗ್ತದೆ ಅಂತ ಕೇಳಿದ್ರೆ ಅದಕ್ಕೆ ಸ್ವಲ್ಪ ಆಗಿದೆ, ಪೋಸ್ಟಿಂಗ್ ಆಗ್ತದೆ. ಇಲ್ಲಿ ಮೂವ್ ಮಾಡಿದ್ರು ಅದನ್ನ ತಗೊಳಕ್ ಆಗೋದಿಲ್ಲ. ಅದು ಜಡ್ಜಿ ಹೇಳಿದ್ರು ಲಿಸ್ಟ್ ಅಲ್ಲಿ ಬರೋದಿಲ್ಲ ಅಂದ್ರೆ ಇನ್ನ ಮುಂದಕ್ಕೆ ಏನ್ ಮಾಡ್ಬೇಕು ನಾವು? ಅದಕ್ಕೆ ಇದನ್ನ ಚೀಫ್ ಜಸ್ಟಿಸ್ ಇದರ ಬಗ್ಗೆ ಪ್ರಾಮುಖ್ಯವಾಗಿ ಇದನ್ನ ಅಟೆನ್ಷನ್ ಕೊಟ್ಟು ಇದನ್ನ ಮಾಡದಿದ್ರೆ ನಿಮಗೆ ಬಹಳ ತೊಂದರೆ ಆಗ್ತದೆ. ಕ್ಲೈಂಟ್ಗಳಿಗೂ ಬಹಳ ತೊಂದರೆ, ನಮಗೂ ತೊಂದರೆ ಆಗ್ತದೆ. ನಾವು ಐ ಕ್ಯಾನ್ ಆರ್ಗ್ಯೂ ಎ ಕಾಂಪ್ಲಿಕೇಟೆಡ್ ಕೇಸ್, ಬಟ್ ಐ ಕ್ಯಾನಾಟ್ ಗೆಟ್ ದ ಕೇಸ್ ಪೋಸ್ಟೆಡ್ ಬಿಫೋರ್ ದ ಕೋರ್ಟ್. Even my juniors are also unable to do that. That was the suffering which you were facing. So we are all joined together and report to the Chief Justice and see that the administration, primarily the High Court, should be controlled. Equally, the judges of subordinate courts must be appointed immediately so that the court can dispose the cases faster. Thank you so much for. ಸ್ನೇಹಿತರೆ, ಬಹಳ ದುರದೃಷ್ಟಕರವಾದದ್ದು ಉಚ್ಚ ನ್ಯಾಯಾಧೀಶರು ಈ ರೀತಿ ವರ್ತನೆ ಮಾಡಿರೋದು ಬಹಳ ದುರದೃಷ್ಟಕರ. ಇದು ನಾನು ಒಂದು ಸ್ಟ್ರೈಕ್ ಮಾಡಿದ್ವಿ. ಒಬ್ಬ ಚೀಫ್ ಜಸ್ಟಿಸು ಬಹಳವಾಗಿ ನಮ್ಮನ್ನು ಕಠೋರವಾಗಿ ತೀರ್ಪು ಮಾಡ್ತಾ ಇದ್ದ. ನಾನು ಇಲ್ಲೆಲ್ಲ ಸ್ಟ್ರೈಕ್ ಮಾಡಿದ್ದು ಚೇಂಬರ್, ಅವ್ರು ಕೋರ್ಟ್ ಮುಂದೆನೇ ಮಾಡಿದ್ರು, ಕೋರ್ಟ್ ಮುಂದೆನೇ. ಅಲ್ಲಿ ಚೀಫ್ ಜಸ್ಟಿಸು ಪೊಲೀಸನ್ನ ಹಾಕಿದ್ರು, ನೀವು ಇಲ್ಲಿ ಸ್ಟ್ರೈಕ್ ಮಾಡಬಾರ್ದು, ಇಲ್ಲಿ ಕೂರ್ಬಾರ್ದು ಅಂತಂದು. ನಾನು ಹೇಳಿದೆ, ನೀವು ನಮ್ಮನ್ನು ಅರೆಸ್ಟ್ ಮಾಡಿ, ನಾವು ಚೀಫ್ ಜಸ್ಟಿಸ್ ಚೇಂಬರ್ ಕೋರ್ಟ್ ಮುಂದೆ ನೀವು ಕೂತ್ಕೊಂಡ್ರೆ. ಆಮೇಲೆ ಕೂತು ಚೀಫ್ ಜಸ್ಟಿಸ್ ಬಂದ, ಯಾರು ಒಳಗೆ ಹೋಗಬಾರ್ದು ಅಂತ ಹೇಳಿದ್ರು. ಕೆಲವರು ಒಳಕ್ಕೆ ಅರ್ಜೆಂಟು ನೋ ಅರ್ಜೆಂಟ್, ಏನಿದು ಅರ್ಜೆಂಟ್ ಮಾಡೋಂಗಿಲ್ಲ, ಏನು ಬೇಕಾದರೂ ಮಾಡಲಿ, ಹೋಗಬಾರ್ದು ಅಂತ ಹೇಳಿದ್ವಿ. ಆಮೇಲೆ ಕೆಲವರು ಸೀನಿಯರ್ಸ್ ಹೋಗ್ಬೇಕು ಅಂತ ನಾನು ಹೇಳಿ, ದಯವಿಟ್ಟು ಒಬ್ಬರು ಅವಕಾಶ ಮಾಡಬಾರ್ದು, ಹೋಗ್ಬಾರ್ದು ಒಳಕ್ಕೆ ಅಂತೇಳಿ 10 ನಿಮಿಷ ಕೂತು ಚೀಫ್ ಜಸ್ಟಿಸ್ ಒಬ್ಬರು ಹೊರಟೋದ. ಆ ರೀತಿ ಇರಬೇಕು. ಹೋರಾಟ ವಿವೇಕ್ ಹೇಳ್ತಾ ಇದ್ದೆ, ಹೇಳ್ತಾ ಇದ್ದೀವಿ ಅಲ್ಲ, ನಾವು ನ್ಯಾಯಾಂಗದ ಮೇಲೆ ಹೋರಾಟ ಮಾಡಿದ್ದೀವಿ, ಸರ್ಕಾರದ ಮೇಲೆ ಹೋರಾಟ ಮಾಡಿದ್ದೀವಿ. ವಿಧಾನಸೌಧದಲ್ಲಿ ಬಳಕೆ ಹೋಗ್ಬಾರ್ದು ಅಂತ ಮಾಡಿದ್ವು. ಇಲ್ಲಿ ಲಾಯರ್ಸ್ ಕೂತೀವಿ, 50 ಜನ ಲಾಯರ್ ಕೂತೀವಿ. ಆವಾಗ ಪ್ರಕಾಶ್ ಅವರು ಹೋಮ್ ಮಿನಿಸ್ಟರ್, ಅವರೇ ಬಂದು ದಯವಿಟ್ಟು ಬನ್ನಿ, ನೀವು ಒಳಗೆ ಬರೋದಕ್ಕೆ ಅವಕಾಶ ಇದೆ, ಯಾವಾಗ ಬನ್ನಿ ಅಂತ ಹೇಳಿದ್ರು. ಆ ರೀತಿ ಹೋರಾಟ ಮಾಡಬೇಕು. ಇದು ಎಲ್ಲ ಇಲ್ಲೆಲ್ಲ
ಚೀಫ್ ಜಸ್ಟಿಸ್ ಚೇಂಬರ್ಸ್ ಮಾಡಿ ಅವ್ರು ಹೋರಾಡಿಸಿ ಹೋಗ್ಬೇಕು ಅವ್ರು ಏಕೆ ಹೇಳ್ಬೇಕಿತ್ತು ಆ ಚೀಫ್ ಜಸ್ಟಿಸ್ ಬಿಡ್ಬಾರ್ದು. ಎಂತೆಂಥ ಚೀಫ್ ಜಸ್ಟಿಸ್ ನಾನು ನೋಡಿದ್ದೀನಿ 10 ವರ್ಷ ಲಾಯರ್ಗಳು ಎಲ್ಲ ಚೀಫ್ ಜಸ್ಟಿಸ್ ಹೋಗಿ ಒಳ್ಳೆಯವರು ಇದ್ರು ಗಲಾಟೆ ಮಾಡಂತೆ ನಾವು ಅವರು ಗಲಾಟೆ ಮಾಡೋದು ಒಳ್ಳೆಯವರು ಇದ್ರು. ಆದರೆ ಕೆಲವರು ಬೇಕಂತಾನೆ ನಮಗೆ ಕಟ್ಟಿದ್ರು. ಪ್ರೇಮ್ ಚಂದ್ ಜೈನ್ ಅಂತ ತಮ್ಗೆ ಗೊತ್ತಿಲ್ಲ ಹುಡುಗರು ಕೋರ್ಟಲ್ಲಿ ಯಾರು ಮಾತಾಡ್ಬೋದು. ಒಂದೇ ಒಂದು ಹೇಳ್ತೀನಿ ಇನ್ಸ್ಟೆನ್ಸ್, ನಾನು ಹೋಗಿ ಕುಡಿದೆ ಏನು ಅಂತಂದ್ರೆ ಪಕ್ಕದಲ್ಲಿ ವಕೀಲರಿಗೆ ಹೇಳಿದೆ ಏನು ಸಮಾಚಾರ ಮಾತಾಡ್ಬೇಡ ಅರೆ ಏನ್ರಿ ಇದು ಏನು ಸ್ಕೂಲ್ ಮಕ್ಕಳ ಎಲ್ಲ ನಾನು ನೋಡ್ದೆ ಚೀಫ್ ಜಸ್ಟಿಸ್ ನೋಡ್ದೆ ನಾನು ಏನ್ರಿ ಅಡ್ಜಸ್ಟ್ಮೆಂಟ್ ಕೇಳೋದಪ್ಪ ಆಗಲ್ಲ ಮಾತಾಡಬಾರ್ದು ಪಕ್ಕದಲ್ಲಿ ಒಬ್ಬರು ಹೋಗ್ಲಿಲ್ಲ ಯಾರು ಮಾತಾಡಿಲ್ಲ. ನಾವು ಸುಮ್ಮನೆ ಇದೆ ಜಸ್ಟಿಸು ಬೆಂಚ್ ಕಾರ್ ಕೇಳಿ ಅವ್ರ ಚೇಂಬರ್ಸ್ ಬಾ ಅಂತೇಳಿ ಮಧ್ಯಾಹ್ನ ಹೊಂದಿರಲು ನನ್ನ ಬಾ ಅಂತರು ಹೊರಗೆ ಮಿಸ್ಟರ್ ರೆಡ್ಡಿ, ನಾನು ಆಗ ಪ್ರೆಸಿಡೆಂಟ್ ಅಲ್ಲ. ಮಿಸ್ಟರ್ ರೆಡ್ಡಿ, ಐ ಹ್ಯಾವ್ ಡಿಸಿಪ್ಲಿನ್, ಯು ಆಲ್ವೇಸ್ ವೆಲ್ಕಮ್. ಕೋರ್ಟಲ್ಲಿ ಡಿಸಿಪ್ಲಿನ್ ಇದೆ, ಆದರೆ ಯು ಕಾಂಟ್ ಟಾಕ್ ಟು ಈಚ್ ಅದರ್. ವಾಟ್ ಈಸ್ ದಿಸ್? ಆರ್ ಯು ಸ್ಕೂಲ್ ಚಿಲ್ಡ್ರನ್? ದಿಸ್ ಈಸ್ ನಾಟ್ ದಿ ವೇ ಹೌ ಟು ಟ್ರೀಟ್. ಯು ಟ್ರೀಟ್ ಇಟ್ ಪ್ರಾಪರ್ಲಿ. ಆಮೇಲೆ ಅವ್ರಿಗೆ ಬಿಟ್ಬಿಟ್ಟು ಆಮೇಲೆ ಏನೋ ಮಾತಾಡ್ಕೊಳ್ಳಿ ಅಂತ ಡೆಲ್ಲಿಯಲ್ಲಿ ಸಿಕ್ಕಿದ. ಇದೇ ಆದ್ಮೇಲೆ ಡೆಲ್ಲಿಯಲ್ಲಿ ಸಿಕ್ಕಿದ. ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದ ರೆಡ್ಡಿ, ಯು ಆರ್ ಓನ್ಲಿ ಮ್ಯಾನ್ ಹೂ ಆರ್ ಟೇಕ್ ಇಟ್ ವಿ, ಬಟ್ ಯವು ಇಟ್ ಈಸ್ ಸರ್ಕಾರದ ಮೇಲೆ ಹೋರಾಟ ಮಾಡಿದ್ದೀರಿ, ನ್ಯಾಯಾಂಗದ ಮೇಲೆ ಹೋರಾಟ ಎಲ್ಲಿ ಮಾಡಿರೋದು ಬಹಳ ಮುಖ್ಯವಾದಕ್ಕೂ ನಮ್ಗೆಲ್ಲರಿಗೂ ನಾವು ಹೇಳ್ತಾ ಇದ್ದೀನಿ. ಜಿಗ್ದತಿ ಕೋರ್ಟ್ ಮುಂದೆ ಮಾಡಿ ಬೇಕಾದಲ್ಲ ನಡೆಯುತ್ತೆ. ನಾನೇ ಇರ್ತೀವಿ. ಇಲ್ಲಿ ಚಿಕ್ಕ ಜಡ್ಜಿಸ್ ಸ್ಟ್ರೈಕ್ ಮಾಡಬಾರ್ದು. ಇಲ್ಲಿ ಧರಣಿ ಕೂತ್ಯ ನ್ಯಾಯಾಂಗದ ಮೇಲೆ ಕೂತ್ಕೊಂಡು ಪೊಲೀಸ್ಗೆ ರಾಮಮೂರ್ತಿ DCP ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡ್ತೀವಿ ಮಾಡಿ ದಯವಿಟ್ಟು ಅರೆಸ್ಟ್ ಮಾಡಿ. ಅದೇ ನಮ್ಗೆ ಬೇಕಾಗಿರೋದು ಮುಖ್ಯದ ಅರೆಸ್ಟ್ ಮಾಡಿರ್ತೀವಿ. ಯಾಕೆಂದ್ರು ಏನು ಮಾಡ್ತೀವಿ, ನಾವು ಚೀಫ್ ಜಸ್ಟಿಸ್ಗೆ ಹೋರಾಟ ಮಾಡ್ತಾ ಇದ್ದೀವಿ, ಸೈಲೆಂಟಾಗಿ ಮಾಡ್ತಾ ಇದ್ದೀವಿ. ನಾವು ಕ್ಲೋಸಿಸ್ ಕೊಡ್ತಾ ಇಲ್ಲ, ಎಲ್ಲ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಅನೇಕ ವಿಷಯಗಳ ಬಗ್ಗೆ ಹೋರಾಟ ಮಾಡಿದ್ರಿ. ಇದೇ ನಾವು ಸುಮ್ಮನೆ ಎಲ್ಲ ಬಂದಲ್ಲ ಎಲ್ಲ. ಇದು ಹೇಳಿದ್ರೆ ಭಾಳ ಅನುಕೂಲವಾಗಿದೆ. ಬೇಕವರ ಪೀರಿಯಡಲ್ಲಿ ಅಂತಾದ ಪ್ರಾಬ್ಲಮ್ ಇಲ್ಲ. ಆವಾಗ ಬಹಳ ನ್ಯಾಯಾಂಗದ ಮೇಲೆ, ಜಡ್ಜಸ್ ಮೇಲೆ ಹೋಗ್ಬಾರ್ದು, ಪೊಲೀಸ್ವರ್ದು ಯಾಕೆ ಯಾರು ಬಾರೇ ಅವರು ಕಮಿಷನರೇ ಅವರು ದಯವಿಟ್ಟು ಹೊರಕ್ಕೆ ಹೋಗ್ಬಾರ್ದು, ಇಲ್ಲಿ ಹೋಗ್ಬಾರ್ದು. ನ್ಯಾಯಾಂಗದಲ್ಲಿ ಹೋರಾಟ ಮಾಡಬೇಕು. ನ್ಯಾಯಾಂಗದ ಸರ್ಕಾರದ ಮೇಲೆ ಹೋರಾಟ ಮಾಡಿ ಹೊರಗೆ ಈಜಿ ಸಮಸ್ಯೆಗಳು ಈಗೇನಿಲ್ಲ, ಭಾಳ ಒಳ್ಳೆಯದು. ಇದು ಈಗ ಯಾವತ್ತೂ ಮಾಡಬೇಕಾಯ್ತು, ಲೇಟ್ ಆಗಿದೆ. ಅದು ಕೂಡ ಈಗ ಸರಿಯಾಗಿ ಈ ಭಾರತ ಹಲವಾರು ಸಮಸ್ಯೆಗಳನ್ನು ನಾವು ಮುಖ್ಯ ನ್ಯಾಯಮೂರ್ತಿಗಳ ಗಮನಕ್ಕೆ ಹಲವಾರು ಸಲ ತಂದಿದ್ವಿ. ಇವತ್ತಿನವರೆಗೂ ಆ ವಿಷಯದಲ್ಲಿ ಯಾವುದೇ ಸಕಾರಾತ್ಮಕವಾದ ಉತ್ತರಗಳು ಬಂದಿಲ್ಲ. ನಾವು ಮೇವಾಲ್ ವಿಭಾಗದಲ್ಲಿ ಒಂದೇ ಟಾಯ್ಲೆಟ್ ಇಂತಹ ಸ್ಥಿತಿಯಲ್ಲಿ ನಾವು ಬೆಂಗಳೂರಿನ ಹಳೆ ಕಟ್ಟಡದಲ್ಲಿ ಇದ್ದೀವಿ. ಹಾಗೂ ಪಾರ್ಕಿಂಗ್ ಫೆಸಿಲಿಟೀಸ್ ಹಲವಾರು ಸಲ ಕೇಳಿದ್ದೀವಿ. ಇವತ್ತಿನವರೆಗೂ ಕೂಡ ಏನೂ ಆಗಿಲ್ಲ. ಇದರಲ್ಲಿ ಮೇವಾಲ್ ವಿಭಾಗದಲ್ಲಿ ಪೋಸ್ಟ್ ಆಫೀಸ್ ಬೇಕು ಅಂತೇಳಿ ಕಳೆದ 3 ವರ್ಷಗಳಿಂದ ಬೈಟ್ ಮಾಡ್ತಾ ಇದ್ದೀವಿ. ಪೋಸ್ಟ್ ಆಫೀಸ್ಗೋಸ್ಕರ ಹಲವಾರು ಕಡೆ ಮನವಿ ಕೊಟ್ವಿ. ಇವತ್ತಿನವರೆಗೂ ಏನೂ ಆಗ್ತಾ ಇಲ್ಲ.
ಅಧ್ಯಕ್ಷರು ಹಲವಾರು ಸಲ ಪ್ರಯತ್ನ ಪಟ್ಟರು, ಅವ್ರ ಕೈಲೂ ಆಗ್ತಾ ಇಲ್ಲ. ದಯಮಾಡಿ ಈ ವಿಷಯದಲ್ಲಿ ತಾವೆಲ್ಲರೂ ಒಗ್ಗಟ್ಟಿನಿಂದ ಇನ್ಫ್ರಾಸ್ಟ್ರಕ್ಚರ್ಸ್ ಏನು ವಕೀಲರಿಗೆ ಬೇಕಾಗಿದೆಯೋ ಇದನ್ನ ಸರ್ಕಾರದಿಂದಲಾರು ಮಾನ್ಯತೆ ತಗೊಂಡು ಸರ್ಕಾರದಿಂದಲಾರು ಹಣಕಾಸಿನ ನೆರವನ್ನು ತೆಗೆದುಕೊಂಡು ನಾವು ಇದರಲ್ಲಿ ಕಾರ್ಯೋನ್ಮುಖವಾಗಬೇಕಾಗಿದೆ. ದಯಮಾಡಿ ಈ ವಿಷಯದಲ್ಲಿ ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಇರಬಹುದು, ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಇರಬಾರ್ದು, ಹಲವಾರು ಸಮಸ್ಯೆಗಳನ್ನು ನಾವು ಫೇಸ್ ಮಾಡ್ತಾ ಇದ್ದೇವೆ. ನ್ಯಾಯಾಂಗದ ಸಮಸ್ಯೆ ಒಂದು, ನ್ಯಾಯಾಧೀಶರ ಸಮಸ್ಯೆ ಒಂದು, ಕಕ್ಷಿದಾರರ ಸಮಸ್ಯೆ ಬೇರೆ. ಈ ಕಕ್ಷಿದಾರರಗೋಸ್ಕರವೇ ಒಂದು ಸರಿಯಾದ ಫೆಸಿಲಿಟೀಸ್ ಇಲ್ಲ ಅಂದ್ರೆ ಯಾಕೆ ಕಕ್ಷಿದಾರರು ನಮ್ಮಲ್ಲಿ ಕೊಡ್ತಾರೆ? ಅವರಿಗೆ ಯಾವುದೇ ಒಂದು ಇಂಟರ್ವ್ಯೂ ಕೊಡಿಸ್ತಾ ಇದ್ರೆ ಹೇಗೆ ಬರ್ತಾರೆ? ದಯಮಾಡಿ ಇದರೆಲ್ಲದ್ರ ಬಗ್ಗೆ ಕೂಲಂಕಷವಾಗಿ ಪರಿಶೀಲಿಸಿ ಅಧ್ಯಕ್ಷರು ಅವರು ತೆಗೆದುಕೊಳ್ಳುವ ನಿರ್ಣಯಕ್ಕೆ ನಾವೆಲ್ಲರೂ ಬದ್ಧವಾಗಿರೋಣ ಅಂತೇಳಿ ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮನವಿ ಮಾಡ್ತಾ ಇದ್ದೇನೆ. ಪೂರ್ತಿ ಫೇಲ್ ಆಗಿದೆ. ದಿನ ನಮ್ಮ ಜೂನಿಯರ್ಗೆ ಬಯಸ ಪೂರಣ ಆಗಿದ್ದಾರೆ. ಒಂದು ಮ್ಯಾಟ್ರೋ ಪೋಸ್ಟ್ ಕೊಡಿಸೋದಕ್ಕೆ 6 ತಿಂಗಳು ಪೋಸ್ಟ್ ಆಗ್ತಾ ಇಲ್ಲ. ಖಂಡಿತ ನಮ್ಮ ಸಂಘ ತೀರ್ಮಾನ ತಗೊಳುತ್ತೆ. ರಾಜ್ಯ ವಕೀಲ ಪರಿಷತ್ನವ್ರು ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ. ಖಂಡಿತ ಟೀಮ್ ನಿಮ್ಮ ಜೊತೆ ನಾವೆಲ್ಲ ಇರ್ತೀವಿ. ಖಂಡಿತವಾಗಿ ಇದನ್ನ ಇನ್ನೂ ಉದ್ಯೋಗಿ ತೀರ್ಮಾನ ಮಾಡೋಣ. ಸಮಸ್ಯೆ ಅಂದ್ರೆ ಬರ್ನಿಂಗ್ ಇಶ್ಯೂ ಸಿಕ್ಕಾಪತ್ತೆ ಇದೆ. ಪೋಸ್ಟಿಗೆ ಬೋರ್ಡ್ ಇರುವ ಎಸ್ಟಾಬ್ಲಿಷ್ಮೆಂಟ್ ಆಗಿರ್ಬೋದು, ಅನೇಕರು ಎಲ್ಲ ಮಾತಾಡಿದ್ದಾರೆ. ಇದನ್ನ ಈಗಲೇ ನಾವು ಚೀಫ್ ಜಸ್ಟಿಸ್ ಹತ್ರ ಹೋಗಿ ಒಂದೂವರೆಗೆ ವಕೀಲರಿಗೆ ಗೌರವವನ್ನು ತರುವಂತ ಆಡಳಿತತೆಯನ್ನು ಕೇಳಬೇಕು. ಯಾರೋ ಜಸ್ಟಿಸ್ KD ಸಿಂಗ್ ಅಂತಿದ್ದಾರೆ, DK ಸಿಂಗ್ ಅಂತಿದ್ದಾರೆ. ಈ ರೀತಿಯಾದಂತಹ ವಿಚಾರಗಳನ್ನ ನಾವು ಮಾತನಾಡಿಕೊಂಡು ಭಾರತ ಜೊತೆಗಿದ್ದಾರೆ. ಇತ್ತೀಚೆಗೆ ಚುನಾವಣೆ